ಹೈಟೆಕ್ ಗೋವುಗಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ರಾತ್ರಿ ವೇಳೆ ಕಾರ್ನಲ್ಲಿ ಬಂದು ಗೋವುಗಳನ್ನು ಕದ್ದೊಯ್ದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದ ಹಣಲೆಕೊಪ್ಪದ ಟ್ಯಾಕ್ಸ್ ಆಫೀಸರ್ ಹತ್ತಿರ ಈ ಘಟನೆ ನಡೆದಿದೆ. ರಸ್ತೆಯಲ್ಲಿ ಮಲಗಿದ್ದಂತಹ ಹಸುಗಳನ್ನು ಕಾರ್ನಲ್ಲಿ ತುಂಬಿ ಕರೆದೊಯ್ದಿದ್ದು ನವೆಂಬರ್ 6ರಂದು ರಾತ್ರಿ ನಡೆದ ಘಟನೆಯಾಗಿದೆ. ನಂಬರ್ ಪ್ಲೇಟ್ ಇಲ್ಲದ ಬಿಳಿ ಬಣ್ಣದ ಫಾರ್ಚೂನ್ ಕಾರ್ನಲ್ಲಿ ಗೋವುಗಳ ಕಳ್ಳತನ ಮಾಡಲಾಗಿದೆ. ಇನ್ನು ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸೋದಕ್ಕೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಆಗ್ರಹಿಸಿದ್ದಾರೆ. ಸಾಗರ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕೃಷ್ಣಾಪುರ ಗ್ರಾಮದ ಹಳ್ಳದಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ. ಪರತಗೌಡ್ರ ಅನ್ನುವಂತಹ ರೈತರ ಹೊಲದ ಪಕ್ಕದಲ್ಲಿ ಹಳ್ಳದಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೊಸಳೆ ಸೆರೆ ಹಿಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಎಳಕಲ್ ತಾಲೂಕಿನ ಕೃಷ್ಣಾಪುರದಲ್ಲಿ ಈ ಘಟನೆಯಾಗಿದ್ದು ಮೊಸಳೆ ಸೆರೆ ಹಿಡಿದ ಬಳಿಕ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಪರೂಪದ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿದೆ. ಮಾರತ್ಹಳ್ಳಿಯ ಮನೆಯೊಂದರ ಬಳಿ ಹೆಬ್ಬಾವು ಕಾಣಿಸಿಕೊಂಡಿದ್ದು ಬೊಮ್ಮಸಂದ್ರ, ಸ್ನೇಕ್, ಕಾರ್ತಿಕ್ ದೈತ್ಯಾಕಾರದ ಹಾವುಗಳನ್ನ ಸೆರೆ ಹಿಡಿದಿದ್ದಾರೆ. ದೈತ್ಯಾಕಾರದ ಹಾವನ್ನು ಕಂಡು ಆತಂಕಗೊಂಡಿದ್ದ ಸ್ಥಳೀಯರು ಕೂಡಲೇ ಸ್ನೇಕ್ ಕಾರ್ತಿಕ್ಗೆ ಮಾಹಿತಿಯನ್ನು ನೀಡಿದ್ರು. ಕಾರ್ತಿಕ್ ಸ್ಥಳಕ್ಕೆ ಬರುವ ಹೊತ್ತಿಗೆ ಹೆಬ್ಬಾವು ಬಿಲ ಸೇರಿತ್ತು. ಆರಂಭದಲ್ಲಿ ಮಂಡಲದ ಹಾವು ಅಂದ್ಕೊಂಡಿದ್ರು. 3 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಹೆಬ್ಬಾವು ಸೆರೆಯಾಗಿದೆ. ನಗರದ ಪ್ರದೇಶದಲ್ಲಿ ಹೆಬ್ಬಾವು ವಾಸಿಸೋದು ಅಸಾಧ್ಯ. ಸ್ಥಳೀಯ ನಿವಾಸಿಯೊಬ್ಬರು ತುಮಕೂರಿನಿಂದ ಟೈಲ್ಸ್ ತರಿಸಿದ್ರು. ಆ ಟೈಲ್ಸ್ ವಾಹನದಲ್ಲಿ ಹೆಬ್ಬಾವು ಬಂದಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಜಮೀನಿಗೆ ನುಗ್ಗಿದ ಕರಡಿ ಕಲ್ಲಂಗಡಿ ಬೆಳೆ ನಾಶ ಮಾಡಿದ ಘಟನೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಿ ನಡೆದಿದೆ. ಕರಡಿ ದಾಳಿಗೆ ಕಲ್ಲಂಗಡಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಜಮೀನಿಗೆ ಹಾಕಿದಂತಹ ನೆಟ್ ಹರಿದು ಒಳನುಗ್ಗಿದಂತಹ ಕರಡಿ ಕಲ್ಲಂಗಡಿಯನ್ನು ಹೊತ್ತೊಯ್ಯುತ್ತದೆ. ಕಲ್ಲಂಗಡಿ ಬೀಜ ತಯಾರಿಕೆಗೆ ಬೆಳೆದಿದ್ದಂತಹ ಬೆಳೆ ಹಾಳಾಗಿದ್ದು ಕರಡಿ ದಾಳಿಯಿಂದ ರೈತರು ಕಂಗಾಲಾಗಿದ್ದಾರೆ. ನಿರಂತರವಾಗಿ ರೈತರ ಜಮೀನಿಗೆ ನುಗ್ಗಿ ಕರಡಿಗಳು ಬೆಳೆ ಹಾಳು ಮಾಡ್ತಾ ಇದ್ದು ಕರಡಿ ಕಾಟವನ್ನು ತಪ್ಪಿಸಬೇಕು ಅಂತ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.